ರಾಜ್ಯ ರಾಜಕೀಯದ ಸದ್ಯದ ಹಲ್ಚಲ್ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಅದು ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ, ಹೈಕಮಾಂಡ್ ಯಾವಾಗ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ, ಏನು ನಿರ್ಧಾರವನ್ನ ಮಾಡುತ್ತೆ ಅಂತ. ಇದರ ನಡುವೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಆಗಿರೋ ಡಿಕೆ ಶಿವಕುಮಾರ್ ಒಂದು ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ ಅಂತ. ಡಿಕೆ ಶಿವಕುಮಾರ್ ಅಲ್ಲ, ಡಿಕೆ ಸುರೇಶ್ ಅವರ ಬ್ರದರ್ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಯಶಸ್ಸು ಪಡೆಯೋಕೆ ತಾಳ್ಮೆ ಅಗತ್ಯ ಅನ್ನೋ ಪೋಸ್ಟ್ ಇದು. ಡಿಕೆ ಸುರೇಶ್ ಒಂದು ಗುಡ್ ಮಾರ್ನಿಂಗ್ ಹೇಳೋದ್ರ ಮುಖಾಂತರ ಟಾಂಟ್ ಕೊಡುವ ಪೋಸ್ಟ್ ಹಾಕಿದ್ದಾರೆ. ಸಿಎಂ ಪೋಸ್ಟ್ ಹಗ್ಗ ಜಗ್ಗಾಟದ ನಡುವೆ ತಾಳ್ಮೆಯ ಪೋಸ್ಟ್ ಅನ್ನ ಹಾಕಿದ್ದಾರೆ ಡಿಕೆ ಸುರೇಶ್. ಇತ್ತೀಚೆಗಷ್ಟೇ ಗುರಿ ತಲುಪುವವರೆಗೂ ವಿಶ್ರಾಂತಿ ಮಾಡಬಾರದು ಅಂತ ಪೋಸ್ಟ್ ಮಾಡಿದ್ರು. ಈಗ ಯಶಸ್ಸು ಪಡೆಯೋಕೆ ತಾಳ್ಮೆಯೂ ಅಗತ್ಯ ಅಂತ ಅನ್ನುವಂತಹ ಮಾರ್ಮಿಕ ಪೋಸ್ಟ್ ಅನ್ನು ಹಾಕಿದ್ದಾರೆ. ರಾಜಕೀಯ ಹಗ್ಗ ಜಗ್ಗಾಟದ ಮಧ್ಯ ಕುತೂಹಲ ಮುಟ್ಟಿಸ್ತಾ ಇದೆ ಈ ಪೋಸ್ಟ್ಗಳು. ಯಾರಿಗೆ ಹೇಳಿದ್ರು ಹಾಗಾದ್ರೆ? ತಾಳ್ಮೆ ಅಂದ್ರೆ ಡಿಕೆ ಶಿವಕುಮಾರ್ ಅಣ್ಣನಿಗೆ ಹೇಳಿದ್ರ? ಇನ್ನು ಎಲ್ಲಿ ತನಕ ತಾಳ್ಮೆಯನ್ನ ಕಾಯಬೇಕು, ಯಾವ ಹಂತದವರೆಗೂ? ಯಾಕಂದ್ರೆ ಎಲ್ಲದಕ್ಕೊಂದು ಲಿಮಿಟ್ ಅನ್ನೋದಿರುತ್ತೆ. ಆ ಲಿಮಿಟ್ ಕ್ರಾಸ್ ಆದ ನಂತರ ತಾಳ್ಮೆಗೂ ಬೆಲೆ ಇರಲ್ಲ, ಸಹನಿಗೂ ಬೆಲೆ ಇರಲ್ಲ, ಶ್ರಮಕ್ಕೂ ಬೆಲೆ ಇರಲ್ಲ. ಅದೊಂದು ಲಿಮಿಟ್ ಕ್ರಾಸ್ ಆಗುತ್ತೆ. ನೋಡಿ ಅಲ್ಲಿ, ಯಶಸ್ಸು ಪಡೆಯಲು ತಾಳ್ಮೆ ಅತ್ಯಗತ್ಯ. ಬಿಲ್ಗೇಟ್ಸ್ ಅವರು ಹಾಕಿ ಹೇಳಿದಾರಲ್ಲ, ಅದನ್ನ ಇವರು ನೆನಪು ಮಾಡ್ಕೊಂಡಿದ್ದಾರೆ. ಇದು ಬಿಲ್ಗೇಟ್ಸ್ ಅವರ ಸ್ಟೇಟ್ಮೆಂಟ್. ಇದು ತಾಳ್ಮೆ ಇರಬೇಕು ಅಂತ. ಬಟ್ ಆ ತಾಳ್ಮೆಗೂ ಕೂಡ ಒಂದು ಬಾರ್ಡರ್ ಇರುತ್ತೆ. ಆ ಬಾರ್ಡರ್ ಕ್ರಾಸ್ ಆದಾಗ ಏನು ಬೇಕಾದರೂ ಆಗ್ಬೋದು. ತನ್ನ ಅಣ್ಣನ ಬಗ್ಗೆ ಕುರಿತಾಗಿ ಈ ಒಂದು ಸ್ಟೋರಿಯನ್ನ ಅಥವಾ ಪೋಸ್ಟನ್ನು ಹಾಕಿದ್ರ ಗೊತ್ತಿಲ್ಲ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಡೆಗೆ ವೀರೇಶ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ವೀರೇಶ್. ರಾಜ್ಯ ರಾಜಕೀಯದಲ್ಲಿ ಈ ರೀತಿಯ ಪೋಸ್ಟ್ ವಾರ್ಗಳಿಗೆ ಬೆಲೆ ಇದೆ ಅಂದರೆ ಖಂಡಿತವಾಗ್ಲೂ ಇದೆ. ಇದೊಂದು ರೀತಿ ಒತ್ತಡ ಹಾಕುವ ಅಥವಾ ತಂತ್ರಗಾರಿಕೆ ಕೂಡ ಹೌದು ಅಂತ ಹೇಳ್ಬೋದು. ಈಗ ಡಿ ಕೆ ಸುರೇಶ್ ಅವರ ಈ ತಾಳ್ಮೆಯ ಪೋಸ್ಟನ್ನ ಈ ಕ್ಷಣಕ್ಕೆ ನಾವು ಹೆಂಗೆ ಅರ್ಥ ಮಾಡ್ಕೋಬಹುದು? ಯಾರಿಗದು ಟಾಂಟ್ ಇರ್ಬೋದು, ಯಾರಿಗದು ಕಿವಿ ಮಾತಿರ್ಬೋದು? ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್. ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಖಂಡಿತವಾಗಿಯೂ ರಾಜ್ಯ ರಾಜಕಾರಣದಲ್ಲಿ ಇದೀಗ ಅಧಿಕಾರ ಹಂಚಿಕೆ ಮತ್ತು ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಅದರಲ್ಲೂ ಸಹ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹಕ್ಕನ್ನು ಮಂಡನೆ ಮಾಡಿ ಬಂದಿರುವಂಥದ್ದು ಹೈಕಮಾಂಡ್ ನಾಯಕರುಗಳ ಮುಂದೆ. ಆದರೆ ಹೈಕಮಾಂಡ್ ನಾಯಕರುಗಳು ಸಹ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬ್ರದರ್ಸ್ಗೆ ಒಂದು ಕಿವಿ ಮಾತನ್ನು ಮತ್ತು ಒಂದು ಸಲಹೆಯನ್ನು ಕೊಟ್ಟು ಕಳಿಸಿರುವಂಥದ್ದು. ಸದ್ಯಕ್ಕೆ ನೀವು ತಾಳ್ಮೆಯಿಂದ ಇರಲೇಬೇಕಾದಂಥ ಅನಿವಾರ್ಯತೆ ನಿಮಗಿದೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬ್ರದರ್ ಆಗಿರ್ತಕ್ಕಂಥ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಇತ್ತೀಚೆಗೆ ಮಾರ್ಮಿಕವಾದಂಥ ಪೋಸ್ಟ್ಗಳನ್ನು ಹಾಕ್ತಾ ಇರುವಂಥದ್ದು. ಮೊನ್ನೆ ಇತ್ತೀಚೆಗಷ್ಟೇ ಅವರು ಗುರಿ ತಲುಪುವವರೆಗೂ ಸಹ ವಿಶ್ರಾಂತಿಯನ್ನು ಮಾಡಬಾರ್ದು ಅನ್ನೋ ಒಂದು ಪೋಸ್ಟನ್ನು ಹಾಕಿದ್ರು. ಅವತ್ತಿನ ಅರ್ಥ ಮತ್ತು ಅವತ್ತಿನ ರಾಜಕೀಯ ಸಂದರ್ಭಗಳೇ ಬೇರೆ ಆಗಿತ್ತು. ಆದರೆ ಇವತ್ತು ಮತ್ತೊಂದು ಪೋಸ್ಟನ್ನು ಹಾಕಿರುವಂಥದ್ದು. ರಾಜಕೀಯದಲ್ಲಿ ತಾಳ್ಮೆ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಪೋಸ್ಟನ್ನು ಹಾಕಿರೋದನ್ನು ನೋಡಿದ್ರೆ ನಾವು ಸದ್ಯಕ್ಕೆ ತಾಳ್ಮೆಯಿಂದ ಇರ್ತೀವಿ, ಹೈಕಮಾಂಡ್ ನಾಯಕರುಗಳು ಎಲ್ಲುವರೆಗೂ ಸಹ ನಮ್ಮ ಮೇಲೆ ಕೃಪಕಟಾಕ್ಷವನ್ನು ತೋರುವುದಿಲ್ಲೋ ಅಲ್ಲುವರೆಗೂ ಸಹ ನಾವು ತಾಳ್ಮೆಯಿಂದ ಇರ್ತೀವಿ ಅನ್ನೋ ಒಂದು ಸಂದೇಶವನ್ನು ಸಹ ಕೊಡ್ತಾ ಇರುವಂಥದ್ದು. ಮತ್ತು ರಾಜಕಾರಣದಲ್ಲಿ ತಾಳ್ಮೆಯಿಂದ ಇದ್ದರೆ ಮಾತ್ರನೇ ಅಧಿಕಾರದ ಗುರಿಯನ್ನು ತಲುಪಿಸಲಿಕ್ಕೆ ಸಾಧ್ಯ. ಹೀಗಾಗಿನೇ ಡಿ ಕೆ ಸುರೇಶ್ ಅವರು ಮಾರ್ಮಿಕವಾದಂಥ ಪೋಸ್ಟ್ ಹಾಕೋದ್ರ ಜೊತೆಗೆ ನಾವು ಸದ್ಯಕ್ಕೆ ತಾಳ್ಮೆಯಿಂದ ಇದ್ದೇವೆ ಅನ್ನೋದ್ರ ಜೊತೆಗೆ ವಿರೋಧಿಗಳಿಗೆ ಟಾಂಗನ್ನು ಕೊಟ್ಟಿರುವಂಥದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ.